ದಿ ವಿಲನ್ ಚಿತ್ರದಲ್ಲಿ ಇಬ್ಬರು ಸ್ಟಾರ್ ನಟರು ಅಬ್ಬರಿಸಲಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಸುದೀಪ್ ನಟನೆಯ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಕನ್ನಡದ ಸ್ಟಾರ್ ನಟಿಯರು ಕೂಡ ಮಿಂಚಲಿದ್ದಾರೆ. ಹಾಡೊಂದರಲ್ಲಿ ನಟಿಯರು ಶಿವರಾಜ್ ಕುಮಾರ್ ಜೊತೆ ಹೆಜ್ಜೆ ಹಾಕಿದ್ದಾರೆ. ಕನ್ನಡದ ಟಾಪ್ ನಟಿಯರಾದ ರಚಿತಾ ರಾಮ್, ಶಾನ್ವಿ ಶ್ರೀವಾತ್ಸವ, ಶ್ರದ್ಧಾ ಶ್ರೀನಾಥ್, ರಾಧಿಕಾ ಚೇತನ್, ಭಾವನಾ ರಾವ್ ಮತ್ತು ಸಂಯುಕ್ತ ಹೊರನಾಡು ಹಾಡೊಂದಕ್ಕೆ ಡ್ಯಾನ್ಸ್ ಮಾಡಿದ್ದಾರೆ. ದಿ ವಿಲನ್ ಚಿತ್ರದಲ್ಲಿ ಸುದೀಪ್ಗೆ ಜೋಡಿಯಾಗಿ ಕಾಣಿಸಿಕೊಂಡಿರುವ ಬಾಲಿವುಡ್ ನಟಿ ಆಮಿ ಜಾಕ್ಸನ್ಗೆ ಇದು ಮೊದಲು ಕನ್ನಡ ಚಿತ್ರ. ಚಿತ್ರದಲ್ಲಿ ಕನ್ನಡತಿಯಾಗಿ ಟ್ರೆಡಿಷನಲ್ ಮತ್ತು ಮಾಡರ್ನ್ ಲುಕ್ ಗಳಲ್ಲಿ ಕಾಣಿಸಿಕೊಳ್ಳುವ ನಟಿ ಆಮಿಯನ್ನ ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾದಿದ್ದಾರೆ. ಬೋಲೋ ಬೋಲೋ ರಾಮಪ್ಪ, ಎಂತ ಹುಡುಗಿ ಬೇಕು ಹಸಿ ಬಿಡಿಸಿ ಹೇಳಪ್ಪ ಎಂಬ ಸಾಂಗ್ಗೆ ಈ ನಟಿಯರು ಶಿವರಾಜ್ ಕುಮಾರ್ ಜೊತೆ ಹೆಜ್ಜೆ ಹಾಕಿದ್ದಾರೆ. ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಶಿವರಾಜ್ ಕುಮಾರ್ ಕಾಣಿಸಿಕೊಂಡಿದ್ದಾರೆ. ಕಚ್ಚೆ ಹಾಕಿ ತಲೆಗೆ ಬಣ್ಣದ ಪೇಟ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ರಚಿತಾ, ಶ್ರದ್ಧಾ ಮತ್ತಿತರ ನಟಿಯರು ಕೂಡ ಸಾಂಪ್ರದಾಯಿಕ ಉಡುಪಿನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ನಿರ್ದೇಶಕ ಪ್ರೇಮಿ ಹಾಡು ಬರೆದಿದ್ದು ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಚಿತ್ರದಲ್ಲಿರುವ 6 ಹಾಡುಗಳ ಮೇಕಿಂಗ್ ವಿಡಿಯೋ ಈಗಾಗಲೇ ಬಿಡುಗಡೆಯಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಹಾಡಿನಲ್ಲಿ ಶಿವರಾಜ್ ಕುಮಾರ್ ಜೊತೆ ಹೆಜ್ಜೆ ಹಾಕಿದ್ದು ಥ್ರಿಲ್ ಕೊಡ್ತು ಎಂದಿದ್ದಾರೆ ನಟಿಯರು. ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ನಿಜಕ್ಕೂ ಚಾಲೆಂಜಿಂಗ್. ಸಿಕ್ಕಾಪಟ್ಟೆ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾರೆ ಶಿವಣ್ಣ. ಸುಸ್ತಾಗೋದೇ ಇಲ್ಲ, ಅಷ್ಟೇ ಕೋಆಪರೇಟಿಂಗ್. ನಾವು ಸರಿಯಾಗಿ ಕಲಿತು ಮಾಡೋರಿಗೆ ನಮ್ ಜೊತೆ ಹೆಜ್ಜೆ ಹಾಕ್ತಾರೆ ಎಂದಿದ್ದಾರೆ ನಟಿತ ರಚಿತಾ ರಾಮ್. ರಾಧಿಕಾ ಚೇತನ್ಗೂ ಇದು ಮೊದಲು ಅನುಭವ. ಶಿವಣ್ಣ ಅವರ ಎನರ್ಜಿ ಮುಂದೆ ಬೇರೆಯವರೆಲ್ಲ ಡಲ್. ಅಷ್ಟೇ ಅಲ್ಲ, ಅವರು ಸಹ ಕಲಾವಿದರಿಗೂ ಪ್ರೋತ್ಸಾಹ ನೀಡ್ತಾರೆ. ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಮರೆಯಲಾಗದ ಅನುಭವ ಎಂದಿದ್ದಾರೆ ನಟಿ ರಾಧಿಕಾ ಚೇತನ್. ಡ್ಯಾನ್ಸ್ ನಲ್ಲಿ ಮಾತ್ರ ನಾವು ಕಾಣಿಸಿಕೊಂಡ್ರು ಇದು ಒಂದು ಅಪರೂಪದ ಅನುಭವ ಆಗಿತ್ತು. ಮಿಸ್ ಮಾಡಿಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ ಅನ್ನೋದು ನಟಿಯರ ಮಾತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.